ಡಿವೋರ್ಸ್ ಏನ್ ಬೇಕಾದ್ರೆ ಆಗ್ತೀನಿ ಅಂತ ಹೇಳ್ಬಿಟ್ಟೆ. ಅಲ್ಲೇ ನೋಡು, ಅಲ್ಲೇ ನಮ್ಮಂಥವ್ರು ತೆಪ್ಪಾಡೋದು, ನಮ್ಮಂಥವ್ರು ಸಿಕ್ಕಾಕೊಳ್ಳೋದು. ಮಕ್ಕಳವ ಹೆಂಗವ ನನ್ನ ಮನೆ ನೋಡ್ಸ್ಕೊಳ್ಳಿ ನಾನು. ಅಯ್ಯಯ್ಯೋ, ನಾನು ಅಂಗೈಲೆ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಊರು ತುಂಬ ಹುಡುಕ್ತಂಗಾಯ್ತು. ಅರ್ಥ ಆಗ್ಲಿಲ್ಲ ಅಣ್ಣ. ಅಯ್ಯೋ, ನಮ್ಮ ಮಾವನೇ ಇಲ್ವೇನವ? ನಾನು ಕಷ್ಟದಲ್ಲಿದ್ದೀನಿ ಅಂದ್ರೆ ಮಾವ ಸುಮ್ಕೆ ಕೂರಾರ. ಅತ್ತೆ 10 ನಿಮಿಷದಾಗೆ ನನ್ನ ಕೈಗೆ ಕಾಸು ಕೊಟ್ಬಿಡ್ತಾರೆ. ರಾಣಿ ಪಾರು, ನೀವೇನು ಚಿಂತೆ ಮಾಡಬೇಡ್ರಿ. ನಾನು ಈಗಲೇ ಹೋಗಿ ಮಾವಂತವ ದುಡ್ಡು ಇಸ್ಕೊಬತ್ತೀನಿ. ನೀನು ಎಲ್ಲಿಗೆ ಹೋದ್ರು ನಮ್ಮ ಅಪ್ಪನ ಮುಂದೆ ಹೋಗಿ ಕೈ ಚಾಚೋದು ನನಗಿಷ್ಟ ಇಲ್ಲ. ಅಲ್ಲ ಕಣವ, ನನ್ನ ಮಾವ ಆಗೋರ ಜೊತೆ ಇವಳು ಹಿಂಗೆ ಜಗಳ ಮಾಡಲ್ಲವ. ಅದು ಎಲ್ಲಿ ಬೀದಿಲಿ. ನಾಳೆ ದಿನ ಅಕ್ಕಪಕ್ಕದವ್ರು ನೋಡಿ ಮನೆ ತಗೊ ಬಂದು ಏನು ಅಂತ ಕೇಳಿ ಏನವ ಹೇಳೋದು? ಯಾರಿಗ್ಲಾ ಗೊತ್ತಿತ್ತು ಇವಳಿಂತ ಬಜಾರಿ ಅಂತವಾ? ಅಲ್ಲ ಕಣವ, ನನ್ನ ಕೈಯೋ ಕಾಲು ಹಿಡಿದವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೆ. ಅಷ್ಟರಲ್ಲಿ ಇವಳು ಬಂದು ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಅದು ನಾನು ಬೇಕು ಅಂತ ಏನು ಮಾಡಲಿಲ್ಲ. ಅವ್ರು ತಳ್ಳಿದ್ರಲ್ಲ, ನಂಗೆ ಕೋಪ ಬಂದ್ಬಿಡ್ತು. ಅದಕ್ಕೆ ಸ್ವಲ್ಪ ಮಾತಾಡಿದೆ. ನಿಜ, ಸ್ವಲ್ಪ ಜೋರಾಗೆ ಜಗಳ ಆಡಿದೆ. ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸಿ. ಈ ಮನೆ ಮರ್ಯಾದೆ ಹೋಗಬೇಕು ಅಂತ ನಾನೇನು ಮಾಡಲಿಲ್ಲ. ನೀವಿಬ್ಬರು ನೊಂದ್ಕೋಬೇಡಿ. ನಾನು ಹೋಗಿ ತಟ್ಟೆಗೆ ಊಟ ಹಾಕ್ಕೊಂಡು ಬರ್ತೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊತೀನಣ್ಣ. ಅವ್ವ ನೋಡ್ದೇನವ, ಇವಳು ಮಾಡೋದೆಲ್ಲ ಮಾಡ್ಬಿಟ್ಟು ಇವಳು ತಿನ್ನೋ ಚಿಂತೆ. ನಾನು ಹೆಂಗೋ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೆ. ಅಷ್ಟರಲ್ಲಿ ಇವಳು ಬಂದು ಎಲ್ಲ ಗಬ್ಬೆಪ್ಸಲ್ಲು. ಇವಳಿಗಂದು ಏನೂ ಪ್ರಯೋಜನ ಇಲ್ಲ ಕಣವ. ನಮ್ಮ ಅಪ್ಪ ಅವನೆಲ್ಲ ಹಿಟ್ಲರು, ಅವನಿಗೆ ಹೇಳ್ಬೇಕು. ಅವನಿಗೆಲ್ಲಿದ್ದೆಲ್ಲ ಅರ್ಥ ಆಯ್ತದ ಹೇಳು? ಎಲ್ಲಾನು ನಾನೇ ಬರ. ಹೇ ಸಿನಾ, ನೀ ನಿಂತ್ಕೊಳ್ಳ. ಅಯ್ಯೋ, ಅಡುಗೆ ಎಲ್ಲ ಖಾಲಿನೇ ಆಗೋಗಿದೆ. ಲೀಲಕ್ಕ, ಲೀಲಕ್ಕ, ಅತ್ತೆ, ಅಡುಗೆ ಮನೇಲಿ ಎಲ್ಲ ಪಾತ್ರೆನೂ ಖಾಲಿನೇ ಇದೆ. ಅಡುಗೆ ಮಾಡಿಲ್ವಾ? ಓಹೋ, ಏನ್ ದೊಡ್ಡ ಮಹಾರಾಣಿ ಮೊಮ್ಮಗಳು ಇವಳು. ಎಲ್ಲ ಬೇಯಿಸಿ ತಂದು ಇವಳು ಮುಂದಕ್ಕೆ ಇಕ್ತಾರೆ. ಅಲ್ಲ, ನಿಮಗೂ ಬೇಕಿತ್ತಲ್ಲ ಅಂತ ಕೇಳಿದೆ. ನಂದು ನನ್ನ ಮಗಂದು ತಿಂದಾಗೈತೆ. ನಮಗೆ ಬೇರೆಯವ್ರ ವಿಷಯ ಬೇಕಾಗಿಲ್ಲ. ಯಾರು ನುಂಗ್ದೆ ಇದ್ರು ನಮಗೆ ಏನು ಆಗ್ಬೇಕಾಗಿಲ್ಲ. ನನ್ನ ಮೇಲೆ ಯಾಕೆ ಹೀಗೆ ರೇಗ್ತಾ ಇದ್ದೀರಾ ನೀವು? ನಾನೇನು ತಪ್ಪು ಮಾಡಿದ್ದೀನಿ? ಇಡೀ ಊರ್ಗೆ ಗೊತ್ತು. ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನನ್ನ ಗಂಡ ನನ್ನ ತವ್ರ ಮನೆಗೆ ಹೋಗಿ ಸಾಲಕ್ಕೋಸ್ಕರ ಕೈ ಚಾಚೋದ? ನೀನು ಸ್ವಾಭಿಮಾನಿ ಮಾವ. ನನ್ನ ಜೀವ ಹೋದ್ರು ಸರಿ, ನಮ್ಮಪ್ಪನ ಮುಂದೆ ನೀನು ಹೋಗಿ ಕೈ ಚಾಚೋದಕ್ಕೆ ನಾನಂತೂ ಬಿಡಲ್ಲ. ಯಾರು ಇಂಥ ಮಾತಾಡಿಯಾ? ನಂಗೆ ಮರುವಾದೇನದನ್ನ ತಂದ್ಕೊಟ್ಟಿದ್ದೆ ನಮ್ಮ ಮಾವ. ಈ ಊರಲ್ಲಿ ನಂಗೆ ಉಳ್ಕೊಳ್ಳೋಕೆ ಜಾಗ ಮಾಡ್ಕೊಟ್ಟಿದ್ದೆ ನಮ್ಮ ಮಾವ. ಈ ಜೀವನೇ ಅವ್ರದ್ದು ಅಂದ್ಮ್ಯಾಕೆ ಅವ್ರ ಮುಂದೆ ನಂದು ಯಾವ ಸ್ವಾಭಿಮಾನ? ನಿನಗವ್ರ ಮುಂದೆ ಸ್ವಾಭಿಮಾನ ಇಲ್ಲದೆ ಇರ್ಬೋದು ಮಾವ, ಆದರೆ ನನ್ನ ಗಂಡ ನಮ್ಮಪ್ಪನ ಮುಂದೆ ಸ್ವಾಭಿಮಾನಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ.
ಬೇಕಿದ್ರೆ ಎಲ್ಲ ಕಳ್ಕೊಂಡು ಬೀದಿಲಿ ಬದುಕೋಣ ಅಂದ್ರೂ ನನಗೆ ಒಪ್ಪಿಗೆ ಇದೆ. ಆದರೆ ನೀನು ಹೋಗಿ ಅವ್ರ ಮುಂದೆ ಕೈ ಚಾಚಬಾರ್ದು. ಹೋಗಬೇಡ. ಅಲ್ಲ ಪಾರು, ಈಗ ಹೋಗ್ಬೇಡ ಅಂದ್ರೆ ಈ ಮನೇಲಿ ಹೆಂಗ್ ಮುಡ್ಸ್ಕೊಳ್ಳೋದ ಪಾರು? ಅದಕ್ಕೆ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ. ಹೆಂಗತ್ಗೆ 10 ಲಕ್ಷ ಅಂದ್ರೆ ಏನ್ ಸುಮ್ಕೆನಾ? ಮನೇಲಿರೋ ಒಡವೆ ಪಡವೆ ಅಡ ಇಟ್ರುವೆ ಅಷ್ಟೊಂದು ಬರಾಕಿಲ್ಲ ಅತ್ಗೆ. ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಕ್ಲೀನಿಕ್, ನರ್ಸಿಂಗ್ ಹೋಮ್, ಹಾಸ್ಪಿಟ್ಲ್ ಎಲ್ಲ ಇಟ್ಕೊಂಡಿದ್ದಾರೆ. ನಾನು ಈ ಥರ ಪ್ರಾಬ್ಲಮಲ್ಲಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ 1 ಅವರಲ್ಲಿ ದುಡ್ಡು ಅಡ್ಜಸ್ಟ್ ಮಾಡ್ತಾರೆ. ನಾನು ಈಗಲೇ ಕಾಲ್ ಮಾಡ್ತೀನಿ. ಪಾರು, ಯಾಕೆ ಮಾವ? ಪಾರು, ನಿಂಗೆ ಮಾತ್ರ ನಿನ್ ಗಂಡ ಸ್ವಾಭಿಮಾನಿ ಆಗಿರ್ಬೇಕು ಅಂತ ಅನಿಸ್ತೈತಾ? ನನ್ನ ಏನ್ರು ಸ್ವಾಭಿಮಾನಿ ಆಗಿರ್ಬೇಕು ಅಂತ ಅನ್ಸಕ್ಕಿಲ್ವಾ? ನಾನ್ ಬದುಕಿರೋ ಗಂಟ ನಿನ್ನ ಯಾರ ತವನು ಸಾಲ ಮಾಡಕ್ ನಾ ಬಿಡೋಕಿಲ್ಲ. ನಿಮ್ಮಿಬ್ರು ಮಧ್ಯೆ ಇರೋ ಪಿರುತಿ ನೋಡ್ ಖುಷಿ ಪಡ್ಲಾ, ಇಲ್ಲ ಈ ಮನೆ ಹೋಯ್ತದಲ್ಲ ಅಂತ ಸಂಕಟ ಪಡ್ಲಾ, ಒಂದೂ ಗೊತ್ತಾಯ್ತಿಲ್ಲ. ಮಾವ, ನಾವಿವಾಗ ಹೋಗಿ ಯಾರ ಹತ್ರನೂ ಕೇಳದೆ ಹೋದ್ರೆ ರಾತ್ರಿ ಕಳೆಯೋದ್ರೊಳಗೆ 10 ಲಕ್ಷನ ಹೆಂಗ್ ಹೊಂದ್ಸೋದು? ಮಾದಪ್ಪಣ ಬೆಲೆ ಪೊಲೀಸ್ ಸಿಗ್ತಾ ಇಲ್ಲ. ಈ ಒಂದೇ ರಾತ್ರಿಲಿ ಆಟೊಂದು ದುಡ್ಡು ಬೇಕು ಅಂದ್ರೆ ಪವಾಡನೇ ಆಗ್ಬೇಕು.